ಯಾದವ ಕಳಸ ಯಾತ್ರೆ ಗೊಲ್ಲ ಸಮುದಾಯ ಮುಖ್ಯವಾಹಿನಿಗೆ ಬರಲು ಸರ್ಕಾರಗಳಿಗೆ ಮನದಟ್ಟು ಎಂಎಲ್ಸಿ ಡಿಟಿ ಶ್ರೀನಿವಾಸ್. ಚಿಂತಾಮಣಿ 1962ರ ಭಾರತ ಚೀನಾ ನಡುವಿನ ರಜಾಂಗ್ಲಾ ಕದನದಲ್ಲಿ ವೀರ ಮರಣವನ್ನಪ್ಪಿದ 120ಕ್ಕೂ ಹೆಚ್ಚು ಯಾದವ ಸಮುದಾಯದ ಹುತಾತ್ಮರಿಗೆ ಗೌರವ ಸಮರ್ಪಣೆಗಾಗಿ ಹಾಗೂ ಭಾರತೀಯ ಸೈನ್ಯದಲ್ಲಿ ಪ್ರತ್ಯೇಕ ಮೀಸಲಾತಿಗಾಗಿ ಹೋರಾಟಕ್ಕಾಗಿ ಯಾದವ ಕಳಸ ಯಾತ್ರೆಯನ್ನು ಬಿಹಾರದ ಛಪ್ರಾದಿಂದ ಪ್ರಾರಂಭವಾಗಿತ್ತು. ಈಗಾಗಲೇ ದೇಶದ 8 ರಾಜ್ಯಗಳ ವಿವಿಧ ಜಿಲ್ಲೆಗಳನ್ನು ಸುತ್ತಿ ರಾಜ್ಯಕ್ಕೆ ಕಳಸ ಯಾತ್ರೆ ತಲುಪಿದ್ದು, ಚಿಂತಾಮಣಿ ನಗರಕ್ಕಾಗಮಿಸಿದ ಹಿನ್ನೆಲೆಯಲ್ಲಿ ಯಾದವ ಸಮುದಾಯದ ಮುಖಂಡರು ಅದ್ದೂರಿಯಾಗಿ ಬರಮಾಡಿಕೊಂಡರು. ರಾಜ್ಯ ಯಾದವ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮಾತನಾಡಿ, ಅಖಿಲ ಭಾರತ ಯಾದವ ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಸಂಘದ ಸಂಯುಕ್ತಾಶ್ರಯದಲ್ಲಿ ಬಿಹಾರದ ಛಾಪ್ರಾದ 100 ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೀಸಲಾತಿಗಾಗಿ ನವೆಂಬರ್ 18ರಂದು ದೆಹಲಿಯ ಜಂತರ್ ಮಂತರ್ ಅಥವಾ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ನಡೆಯಲಿದ್ದು, ಅಲ್ಲಿ ದೇಶದ ಮೂಲೆ ಮೂಲೆಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನ ಸೇರಲಿದ್ದಾರೆಂದು ತಿಳಿಸಿದರು. ವೀರಮರಣ ಹೊಂದಿದ ಹುತಾತ್ಮರ ಮಣ್ಣು ಕಳಶದಲ್ಲಿದ್ದು, ಪ್ರತಿಯೊಬ್ಬರೂ ನಮ್ಮ ವೀರರನ್ನು ಸ್ಮರಿಸಿ ನಮನಗಳನ್ನು ಸಲ್ಲಿಸಿದ್ದು, ಮುಖ್ಯವಾಗಿ ಭಾರತೀಯ ಸೈನ್ಯದಲ್ಲಿ ಪ್ರತ್ಯೇಕ ಮೀಸಲಾತಿ, ಗೊಲ್ಲ ಸಮುದಾಯ ಜನಗಣತಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸ್ಥಿತಿಗತಿ ಗಣತಿ ಆಗಬೇಕು, ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಮೀಸಲಾತಿ ಜಾರಿ ಆಗಬೇಕು, ಶಾಸನಸಭೆ ಮತ್ತು ಸಂಸತ್ನಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಬೇಕೆಂಬ ಉದ್ದೇಶಗಳನ್ನು ಇಟ್ಟುಕೊಂಡು ಯಾದವ ಕಳಶ ಯಾತ್ರೆಯನ್ನು ದೇಶದಾದ್ಯಂತ ನಡೆಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಯಾದವ್ ಮಹಾಸಭಾ ಕಾರ್ಯದರ್ಶಿ ಶ್ರೀನಿವಾಸಲು, ಕಳಶ ಯಾತ್ರೆಯ ಸಹ ಸಂಚಾಲಕ ಕಿರಣ್ ಕುಮಾರ್ ಯಾದವ್, ರಾಜ್ಯ ಸಂಘದ ನಿರ್ದೇಶಕ ಎಂಸಿ ಶ್ರೀನಿವಾಸಯ್ಯ, ಸಂಘಟನಾ ಕಾರ್ಯದರ್ಶಿ ಶಶಿಕುಮಾರ್ ಯಾದವ್, ಅಧ್ಯಕ್ಷ ಪುಂಗನೂರು ನಾರಾಯಣ ಸ್ವಾಮಿ, ದಂಡುಪಾಳ್ಯ ಅಶ್ವಥ್, ರಮಣಾರೆಡ್ಡಿ, ಸುರೇಶ್ ಬಾಬು, ಕೆ ರಮಣಪ್ಪ, ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕಿಗೆ ಬಂದಿರತಕ್ಕಂಥ ಅಹಿರ್ ರೆಜಿಮೆಂಟ್ನ ಕಳಶಯಾತ್ರೆಯೊಂದಿಗೆ 4 ವಿಚಾರಗಳನ್ನು ರಾಜ್ಯಾಧ್ಯಕ್ಷರು ಈಗ ನಮಗೆ ತಿಳಿಸಿದ್ದು, ನಾವು ಈ ಸಮಾಜದಲ್ಲಿ ಹೋಗಿ ಸಮಾಜಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲ ನಮ್ಮ ಹಳ್ಳಿ ಸುತ್ತಿ ನಮ್ಮ ಸಮಾಜದ ಬಂಧುಗಳು ನಮ್ಮ ತಾಲೂಕು, ಪಕ್ಕದ ತಾಲೂಕು ಎಲ್ಲೇ ಇದ್ದರೂ ಸಹ ಯಾರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರೆಲ್ಲರಿಗೂ ಹೇಳಿ ಜಾತಿ ಗಣತಿ ಸಂದರ್ಭದಲ್ಲಿ 100% ಅವರೆಲ್ಲರನ್ನು ಗಣತಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತೇವೆಂದು ಆತ್ಮಸಾಕ್ಷಿಯಾಗಿ, ಸಾಕ್ಷಿಯಾಗಿ, ಪರಮಾತ್ಮನ ಪಾದದ ಸಾಕ್ಷಿಯಾಗಿ ಆಣೆ ಮಾಡುತ್ತಿದ್ದೇವೆ. ಧನ್ಯವಾದಗಳು. ಕಳಶಯಾತ್ರೆ ಆಲ್ ಇಂಡಿಯಾ ಯಾದವ್ ಮಹಾಸಭಾ ಮತ್ತು ಎಲ್ಲ ರಾಜ್ಯದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಸೇರಿಕೊಂಡು ಬಿಹಾರ್ನ ಛಾಪ್ರಾ ಜಿಲ್ಲೆಯಲ್ಲಿ 100 ವರ್ಷದ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಂದರೆ ಆಲ್ ಇಂಡಿಯಾ ಯಾದವ್ ಮಹಾಸಭಾ ಪ್ರಾರಂಭವಾಗಿ 100 ವರ್ಷ ಆಯಿತು. ನಮ್ಮ ಕರ್ನಾಟಕ ಯಾದವ ಸಂಘ ಪ್ರಾರಂಭವಾಗಿ 100 ವರ್ಷ ಆಯಿತು. ನಮ್ಮದನ್ನು ನಾವು ಬೆಳಗಾಂ ಭಾಗದಲ್ಲಿ ಮಾಡಿದ್ವಿ, ಅವರು ಛಾಪ್ರಾದಲ್ಲಿ ಮಾಡಿದ್ವಿ, ನಾವೆಲ್ಲ ಭಾಗವಹಿಸಿದ್ವಿ. ಆವತ್ತು ಏನು ನಮ್ಮ ಯೋಧರು 124 ಜನ ಚೀನಾ ಯುದ್ಧದಲ್ಲಿ ಪ್ರಾಣ ತೆತ್ತುತ್ತಾರೆ, ಅವರಿಗೆ ಅಹಿರ್ ರೆಜಿಮೆಂಟ್ ಮಾಡಬೇಕು ಅನ್ನೋದು ಬಹು ವರ್ಷಗಳ ಹೋರಾಟ ಕಾರ್ಯಗತಕ್ಕೆ ಆಗದಿದ್ದಾಗ ಅಲ್ಲಿ ಒಂದು ನಿರ್ಣಯ ಆಯಿತು. ಆ ನಿರ್ಣಯ ಏನಂದರೆ ಕಳಶಯಾತ್ರೆ ಮುಖಾಂತರ ಇದೊಂದು ಅವೇರ್ನೆಸ್ ಮಾಡುವಂಥದ್ದು ಅಂತ. ಅಲ್ಲಿ 4 ನಿರ್ಣಯಗಳಾಯಿತು. ಮೊದಲನೇ ನಿರ್ಣಯ ಅಹಿರ್ ರೆಜಿಮೆಂಟನ್ನು ಸೇನೆಯಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋದು. ಎರಡನೇ ನಿರ್ಣಯ ಬಂದಿದೆ ಜಾತಿ ಗಣತಿ ಸಂದರ್ಭದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳನ್ನು ನಮೂದು ಮಾಡಿ ಜಾತಿ ಗಣತಿ ಮಾಡಬೇಕು ಅಂತ. ಮೂರನೇದು ಬಂದಿದೆ ಮಹಿಳಾ ಮೀಸಲಾತಿ, ಏನು ಬಿಲ್ ಪಾಸ್ ಆಗಿದೆಯೋ ಅದರಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಆದ್ಯತೆ ಕೊಡಬೇಕು ಅಂತ. 4ನೇದು ಮುಂಬರುವಂಥ ಶಾಸನ ಸಭೆ ಇರ್ಬೋದು ಅಥವಾ ಸಂಸತ್ ಇರ್ಬೋದು, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ತರಬೇಕು ಅನ್ನೋ 4 ನಿರ್ಣಯಗಳೊಂದಿಗೆ ಕಳಶಯಾತ್ರೆ ಛಾಪ್ರಾದಿಂದ ಪ್ರಾರಂಭ ಆಗಿದೆ. 8 ರಾಜ್ಯಗಳನ್ನು ತುಂಬಿ ಇವತ್ತಿಗೆ 115 ದಿವಸಗಳು. 8 ರಾಜ್ಯ ತುಂಬಿ ನಮ್ಮ 9ನೇ ರಾಜ್ಯದಲ್ಲಿ ಇವತ್ತು 3ನೇ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದು ನಾಳೆ ಬಂದಿದೆ ತುಮಕೂರು, ಚಿತ್ರದುರ್ಗ ಆ ಕಡೆ ಹೋಗುತ್ತೆ. ಆಚೆ ನಾಳದ್ದು ಹೊಸಪೇಟೆಯಿಂದ ಪ್ರಾರಂಭವಾಗಿ ಬಳ್ಳಾರಿ, ರಾಯಚೂರು ರೀಚ್ ಆಗುತ್ತೆ. ಮರುದಿನ ಇದರಿಂದ ಯಾದಗಿರಿಯಿಂದ ಪ್ರಾರಂಭವಾಗಿ ಗುರ್ಮಿಟ್ಕಲ್ ಮುಖಾಂತರ ನಾರಾಯಣಪೇಟೆಗೆ ತಲುಪಿಸ್ತೇವೆ. ಇದರ ಮೂಲ ಉದ್ದೇಶ ಈ 4 ವಿಚಾರಗಳು. ರಾಜ್ಯದಲ್ಲಿ ಸಹ ಏನು ಈಗ ಜಾತಿ ಗಣತಿ ಆಗ್ತಿದೆ, ಸಮಾಜದ ಬಂಧುಗಳು, ಹಿಂದುಳಿದವರು, ತುಳಿತಕ್ಕೊಳಗಾದವರು, ಬಡತನ ರೇಖೆಯಿಂದ ಕೆಳಗಿದವರು ಅಂತ ಅವರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ತಿಳಿಬೇಕು. ಅದಾಗಬೇಕಂದ್ರೆ ಜಾತಿ ಗಣತಿ ಆಗಬೇಕು.
ಮುಂದಿನ ದಿನಗಳಲ್ಲಿ ತೆಲಂಗಾಣ ಮಾದರಿ ಅಲ್ಲಿ ಹೇಗೆ 42% ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ತಲುಪಿದೆ, ಅದೇ ರಾಜ್ಯದಲ್ಲಿ ಸಹ 50-55% ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ದೊರಕಬೇಕು. ಅದು ದೊರಕಬೇಕಂದ್ರೆ ಗಣತಿ ಆಗಲೇಬೇಕು. ಗಣತಿ ಆದರೆ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ಹೋರಾಟ ಪ್ರಾರಂಭ ಆಗಿದೆ. ಈ ಹೋರಾಟ ಈಗ ಕೊನೆಗೆ ನವೆಂಬರ್ 18ನೇ ತಾರೀಕೆ ಡೆಲ್ಲಿ ತಲುಪುತ್ತೆ. ಡೆಲ್ಲಿ ತಲುಪಿದ ಮೇಲೆ ಡೆಲ್ಲಿಯಲ್ಲಿ ಜಂತರ್ ಮಂತರ್ ಅಲ್ಲಿ ಈ 10 ಲಕ್ಷದಿಂದ 20 ಲಕ್ಷ ಜನ ಇಡೀ ರಾಷ್ಟ್ರದಿಂದ ಸಮಾಜದ ಎಲ್ಲ ಬಂಧುಗಳು ಬಂದು ಭಾಗವಹಿಸಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೇವೆ. ಈ ಹೋರಾಟ ಒಂದು ಹೈ ರೆಜಿಮೆಂಟು, 2 ಜಾತಿ ಗಣತಿ, ಮಹಿಳೆಯರಿಗೆ ರಾಜಕೀಯದಲ್ಲಿ ಮೀಸಲಾತಿ ಕೊಡುವಂಥದ್ದು, ಈಗಿನ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚು ಮಾಡುವಂಥದ್ದು. ಅಂದರೆ ಕೇಂದ್ರ ಸರ್ಕಾರ 50% ಅಂದರೆ ಇಂದಿರಾ ಸಹಾನಿ ವರ್ಸಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇದೆ, 50% ಮೀರಬಾರ್ದು ಮೀಸಲಾತಿ ಅಂತ, ಅದನ್ನು ತೆರವು ಮಾಡಿ ಹಿಂದುಳಿದ ವರ್ಗಗಳಿಗೆ ತೆಲಂಗಾಣ ರಾಜ್ಯದಲ್ಲಿ ಹೇಗೆ 42% ಕೊಡಲಾಗಿದೆ, ಆವ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರು ಇರತಕ್ಕಂಥ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು. ಅದು ಶಿಕ್ಷಣ, ಉದ್ಯೋಗ, ರಾಜಕೀಯ 3ಕ್ಕೂ ಕೊಡಬೇಕು ಅನ್ನೋದೇ ಈ ಹೋರಾಟ. ಅಂತಿಮವಾಗಿ ನವೆಂಬರ್ 18ಕ್ಕೆ ಡೆಲ್ಲಿಯಲ್ಲಿ ಲಕ್ಷಾಂತರ ಜನ ಸೇರಿ ಎಲ್ಲ ಸರ್ಕಾರಗಳನ್ನ ತಾಕೀತು ಮಾಡ್ತೇವೆ. ಧನ್ಯವಾದಗಳು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.